ರಾಜ್ಯ ಸರ್ಕಾರದ ಪರ ವಕೀಲರು ಕೇಳ್ತಾರೆ, ಕೊಲೆಯಾದಂತಹ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ, ಆತ A1 ಆರೋಪಿ ಪವಿತ್ರ ಗೌಡಗೆ ಸಂಪರ್ಕಕ್ಕೆ ಬಂದಿದ್ದ. A1 ಆರೋಪಿ ಪವಿತ್ರ ಗೌಡ A3 ಆರೋಪಿ ಹೇಳಿದ್ಲು. A3 ಆರೋಪಿ A1 ಆರೋಪಿ ನಟ ದರ್ಶನ್ಗೆ ಹೇಳಿದ್ದ. ತನಗೆ ಮಾಹಿತಿ ಸಿಕ್ಕ ತಕ್ಷಣ A2 ಆರೋಪಿ ದರ್ಶನ್ ಕುಪಿತನಾದ ಅಂತ ಹೇಳಿ. ನಿಮ್ಮ ಸಿಸಿಟಿವಿ ಪ್ರಕಾರ ಸಿಸಿಟಿವಿಯಲ್ಲಿ 2 ಕಾರು ಕಾಣಿಸ್ತಾ ಇದೆ, ಅಂದರೆ 2 ಡ್ರೈವರ್ಗಳಿದ್ದಾರೆ. ಆ ವ್ಯಕ್ತಿಗಳು ಯಾವಾಗ ಬಂದ್ರು ಅಂತ ತಿಳಿಯ ಬಯಸ್ತೇವೆ. ಯಾವಾಗ ರೇಣುಕಾಸ್ವಾಮಿ ಮೃತದೇಹವನ್ನ ಹೊರಗೆ ಸಾಗಿಸಿ ಎಸೆಯಲಾಯಿತು. ಆ ಪ್ರತ್ಯೇಕ ಸಾಕ್ಷಿಗಳನ್ನ ನಂಬಿಕೆಗೆ ಅರ್ಹವೇ ಎಂಬುದನ್ನ ವಿಚಾರಣಾ ನ್ಯಾಯಾಲಯ ನಿರ್ಧರಿಸುತ್ತದೆ. ಪುನೀತ್ ಹಾಗೂ ಕಿರಣ್ ಎಲ್ಲವನ್ನೂ ಕೂಡ ವಿವರಿಸಿದ್ದಾರೆ. ನ್ಯಾಯಮೂರ್ತಿಗಳು ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ಯಾರೊಬ್ಬ ಆರೋಪಿಯು ಜೈಲಿನಲ್ಲಿ ಇಲ್ಲ. ನಿಮ್ಮ ಸಿಸಿಟಿವಿ ಪ್ರಕಾರ ಸಿಸಿಟಿವಿಯಲ್ಲಿ 2 ಕಾರು ಕಾಣಿಸ್ತಾ ಇದೆ, ಅಂದ್ರೆ 2 ಡ್ರೈವರ್ಗಳಿದ್ದಾರೆ. ಆ ವ್ಯಕ್ತಿಗಳು ಯಾವಾಗ ಬಂದರು ಅಂತ ತಿಳಿಯ ಬಯಸ್ತೇವೆ. ಯಾವಾಗ ರೇಣುಕಾಸ್ವಾಮಿ ಮೃತದೇಹವನ್ನ ಹೊರಗೆ ಸಾಗಿಸಿ ಎಸೆಯಲಾಯಿತು, ಅವರು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ್ದಾರೆ ಎಂದಾಯ್ತು. ಆ ಕೃತ್ಯಕ್ಕೆ ಯಾರು ಪ್ರತ್ಯಕ್ಷ ಸಾಕ್ಷಿ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ಈಗ ಕೆಲವೇ ಹೊತ್ತಿನಲ್ಲಿ ನಟ ದರ್ಶನ್ ಹಣೆ ಬರಹ ನಿರ್ಧಾರ ಆಗಲಿದ್ದು, ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಿರುವಂತಹ ವಿಚಾರಣೆಯ ನೇರ ಮಾಹಿತಿಯನ್ನ ಇವಾಗ ಫ್ರೀಡಂ ಟಿವಿ ಹೊರ ಹಾಕ್ತಾ ಇದೆ. ರಾಜ್ಯ ಸರ್ಕಾರದ ವಕೀಲ ಲೋತ್ರಾ ಹಾಗೂ ಪರ್ದೇವಾಲಾ ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದೇವಾಲಾ ಅವರ ಸಂಭಾಷಣೆಗಳನ್ನ ಓದ್ತಾ ಇದ್ವಿ. ಎಸ್ ವೀಕ್ಷಕರೇ, ಅವರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಏನೇನಾಯ್ತು, ಎಲ್ಲೆಲ್ಲಿ ಸಾಕ್ಷಿಗಳು ಸಿಕ್ತು, ಯಾರಾದ್ರೂ ಸಾಕ್ಷಿಗಳು ನೋಡಿದ್ದಾರ, ದರ್ಶನ್ ನೋಡಿದ್ದವರಿದ್ದಾರ, ಪವಿತ್ರ ನೋಡಿದವರಿದ್ದಾರ, ಯಾರ್ಯಾರು ನೋಡಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಕೀಲರ ಹತ್ರ ಡಿಟ್ಟೋ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇವತ್ತು ದರ್ಶನ್ ಭವಿಷ್ಯ ನಿರ್ಧಾರವಾಗ್ತಾ ಇದೆ. ಪರ್ದೇವಾಲರ ಪ್ರಶ್ನೆ ಕೇಳ್ತಾ ಇದ್ದು ಯಾರು? ರಾಜ್ಯ ಸರ್ಕಾರ ಪರ ವಕೀಲರು ಹೇಳ್ತಾರೆ, ಮೃತದೇಹ ಎಸೆದ ಜಾಗದಲ್ಲಿರುವಂತಹ ಅಪಾರ್ಟ್ಮೆಂಟ್ ಸಿಬ್ಬಂದಿ ಅಪಾರ್ಟ್ಮೆಂಟ್ ನಿಂದ ಮೃತದೇಹವನ್ನ ರಿಕವರಿ ಮಾಡಲಾಯ್ತೆ, ನಾನೇ FIR ಒತ್ತೀನಿ ಅಂತಾರೆ. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಜೂನ್ 9, 2024 FIR ದಾಖಲೆ ಆಗಿದೆ. ನ್ಯಾಯಮೂರ್ತಿಗಳು ಕೇಳ್ತಾರೆ, ಮೃತದೇಹ ಅಲ್ಲಿ ಸಿಕ್ಕಿ ಬಿದ್ದಿದ್ದು ಎಂದಷ್ಟೇ ಅಂತ ಬರ್ಕೊಂಡಿದ್ದೀರಾ ಅಂತ. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಆತ ಮೃತದೇಹ ಎಸೆದಂತಹ ಜಾಗದಲ್ಲಿ ಅಪಾರ್ಟ್ಮೆಂಟ್ ಸಿಬ್ಬಂದಿ ಇದ್ರಲ್ಲ ಅಂತ ಹೇಳ್ತಾರೆ. ಇನ್ನು ನ್ಯಾಯಮೂರ್ತಿಗಳಾಗಿರೋ ಪರ್ದಿವಾಲ್ ಅವರು ಕೇಳ್ತಾರೆ, ಮೃತದೇಹ ಎಲ್ಲಿ ಸಿಕ್ತು ಅಂದಷ್ಟೇ ಇಲ್ಲಿ ಮಾಹಿತಿ ಇದೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಆತ ಪೊಲೀಸರಿಗೆ ಮಾಹಿತಿ ಕೊಟ್ಟ ಅಂತ. ಪೊಲೀಸರು ಸಿಸಿಟಿವಿ ಪರಿಶೀಲಿಸಿದಾಗ ಎಲ್ಲವೂ ಬಯಲಾಯಿತು ಅಂತ ಹೇಳಿ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ. ನ್ಯಾಯಮೂರ್ತಿಗಳು ಕೇಳ್ತಾರೆ, ಅಪಾರ್ಟ್ಮೆಂಟ್ ಅಲ್ಲಿ ಸಿಸಿಟಿವಿ ಹಾಕಲಾಗಿತ್ತಾ ಅಂತ. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಎಂಟ್ರಿ ಪಾಯಿಂಟ್ ನಲ್ಲಿತ್ತು, ಹಲವು ವಾಹನಗಳು ಅನುಮಾನಾಸ್ಪದವಾಗಿ ಓಡ್ತಾ ಇದ್ವು, ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, A4, A15, 16, 17 ಆರೋಪಿಗಳು ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ರು ಅಂತ ಹೇಳ್ತಾರೆ. ಆಗ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ, ಅವರು ಆರೋಪಿಗಳಾಗಿರ್ಲಿಲ್ವಾ? ಸರ್ಕಾರದ ಪರ ವಕೀಲರು ಅವರು ಆರೋಪಿಗಳು. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ನಾವು 15, 16, 17ನೇ ಆರೋಪಿಯನ್ನ ವಿಚಾರಣೆ ನಡೆಸಿದಾಗ ಆರೋಪಿಗಳ ರಕ್ಷಣೆಗೆ ಯತ್ನಿಸಿದ್ದಾಗಿ ಅವರು ಒಪ್ಪಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.